ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಮ್ಮ ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಬಂದಮೇಲೆ ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಆ್ಯಂಡ್ ನನ್ನ ಫೇಸ್ ಕೂಡ ತುಂಬ ಡಲ್ ಆಗಿಬಿಟ್ಟಿದೆ. ಬಿಕಾಸ್ ತುಂಬ ಬಿಸಿಲಂದರೆ ಬಿಸಿಲು ಆ್ಯಂಡ್ ವಾಟರ್ ಕೂಡ ಚೇಂಜ್ ಆಗಿ ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಎನಿವೇಸ್ ನಾನಿವತ್ತು ನನ್ನ ಲಂಚ್ ಏನು ಅನ್ನೋ ವೀಡಿಯೋನ ಮಾಡ್ತಾಯಿದ್ದೀನಿ. ನಾನು ಏನೇನು ಲಂಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಊರಿಂದ ಕೆಲವೊಂದು ಪಿಕ್ಕಲ್ಸ್ ತೊಗೊಂಬಂದಿದ್ದೆ. ಅವೆಲ್ಲ ಕೂಡ ತೋರಿಸ್ತೀನಿ. ಇದು ಬಂದುಬಿಟ್ಟು ಮೈ ಫೇವ್ರೆಟ್ ಮ್ಯಾಂಗೋ ಪಿಕ್ಕಲ್ ಆ್ಯಂಡ್ ಆಲ್ಸೋ ಗೋಂಗೂರ ಪಿಕ್ಕಲ್. ಆ್ಯಂಡ್ ಈ ಮ್ಯಾಂಗೋದೇ ಚಿಕ್ಕದಾಗಿ ಕಟ್ ಮಾಡ್ತೀವಲ್ಲ ವಿತೌಟ್ ಗೋಟಿ, ಅದು ಒಂದು. ಆ್ಯಂಡ್ ಬೆಳ್ಳುಳ್ಳಿ ಪಿಕ್ಕಲ್ ಆ್ಯಂಡ್ ಬೆಳ್ಳುಳ್ಳಿದು ಪೌಡರ್ ಆ್ಯಂಡ್ ಬೆಳ್ಳುಳ್ಳಿ ಪಿಕ್ಕಲ್ ಎರಡೂ, ಹುಣಸೆ ಹಣ್ಣಿನ ಪಿಕ್ಕಲ್. ಆ್ಯಂಡ್ ಇದು ಬಂದುಬಿಟ್ಟು ತುರಿ ಮಾವಿನಕಾಯ್ದು ಪಿಕ್ಕಲ್ ಆಗಿರುತ್ತೆ. ಆ್ಯಂಡ್ ಇವೆಲ್ಲ ಪೌಡರ್ಸು. ಇಷ್ಟೊಂದು ಪಿಕ್ಕಲ್ಸ್ ಎಲ್ಲ ಕೂಡ ಇದೆ. ಇವೆಲ್ಲ ಕೂಡ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಟ್ರೈ ಮಾಡಿ ನಾನು ಬರೀ ಲಂಚನ್ನು ಈ ಪಿಕ್ಕಲ್ಸಿಂದನೇ ಮಾಡ್ತೀನಿ. ಎಷ್ಟು ಇಷ್ಟ ಅಂದರೆ ನನಗೆ ಲಂಚನ್ನು ಮೇಯ್ನಾಗಿ ಬಿಸಿ ಬಿಸಿ ಅನ್ನನ ಪಿಕ್ಕಲ್ ಜೊತೆ ತಿನ್ನೋದಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನನಗೆ ಪಿಕ್ಕಲ್ಸ್ ಒಂದು ಇದ್ದರೆ ಸಾಕು, ಬೇರೆ ಏನು ಸಾರು ಗೀರು ಏನು ಬೇಕಾಗಿಲ್ಲ, ಅಷ್ಟೊಂದು ಇಷ್ಟ ಆಗುತ್ತೆ. ಫಸ್ಟಿಗೆ ಊಟಕ್ಕೆ ಬಿಸಿ ಬಿಸಿ ಅನ್ನ ತೊಗೊಳ್ಳೋಣ. ನಾನಿಷ್ಟು ಒಂದಿಷ್ಟು ಅನ್ನ ತೊಗೊಂಡಿದ್ದೀನಿ, ಬಿಸಿ ಬಿಸಿಯಾಗಿದೆ ಅಲ್ವಾ. ಈಗ ಪಿಕ್ಕಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ ಬಂದುಬಿಟ್ಟು ಪಿಕ್ಕಲ್ಸ್, ಮ್ಯಾಂಗೋ ಪಿಕ್ಕಲ್ಲು, ಅದು ಗೋಟಿ ಪಿಕ್ಕಲ್ ಆ್ಯಂಡ್ ಸಣ್ಣ ಪಿಕ್ಕಲ್ ಆ್ಯಂಡ್ ಗೋಂಗೂರ ಪಿಕ್ಕಲ್, ತುರಿ ಮ್ಯಾಂಗೋ ಪಿಕ್ಕಲ್ ಆ್ಯಂಡ್ ಬೆಳ್ಳುಳ್ಳಿದು ಪಿಕ್ಕಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಪೌಡ್ರ್ ನಾನು ಹಾಕ್ಕೊಂಡಿಲ್ಲ. ಆ್ಯಂಡ್ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಬಂದುಬಿಟ್ಟು ನಾನಿವಾಗ ಎಲ್ಲನೂ ಕೂಡ ಟ್ರೈ ಮಾಡ್ತೀನಿ. ಇಷ್ಟೇ ಅನ್ನದಲ್ಲಿ ನಾನು ಎಲ್ಲ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಕೂಡ ಸಖತ್ತಾಗಿ ಟೇಸ್ಟಿಯಾಗಿತ್ತು. ನನಗೆ ಈ ಥರ ಪಿಕ್ಕಲ್ಸಿಂದ ಊಟ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಎಷ್ಟು ಇಷ್ಟ ಅಂದರೆ ಪಿಕ್ಕಲ್ಸು, ಇಡೀ ದಿನ ಪಿಕ್ಕಲಿಂದನೇ ನೀನು ಊಟ ಮಾಡು ಅಂದರೆ ಬ್ರೇಕ್ಫಾಸ್ಟಿಂದ ಹಿಡಿದು ಡಿನ್ನರ್ವರೆಗೂ ನಾನು ಪಿಕ್ಕಲಿಂದನೇ ಊಟ ಮಾಡ್ತೀನಿ. ಇದು ತುರಿ ಮ್ಯಾಂಗೋ ಪಿಕ್ಕಲ್. ಇದೆಷ್ಟು ಚೆನ್ನಾಗಿತ್ತು ಅಂದರೆ ಕೆಲವೊಬ್ಬರು ಈ ಮ್ಯಾಂಗೋಸ್ನ ಈ ಥರ ಅಡ್ಡ ಸಿಕ್ಕರೆ ಇಷ್ಟಪಡಲ್ಲ, ಈ ಗೋಟೆ ಎಲ್ಲ ಸಿಕ್ಕರೆ ಇಷ್ಟಪಡಲ್ಲ, ಅಡ್ಡ ಅನಿಸ್ಬಿಡುತ್ತೆ. ಅಂಥವ್ರಿಗೆ ಈ ಥರ ಪಿಕ್ಕಲ್ ತುಂಬ ಇಷ್ಟ ಆಗುತ್ತೆ. ತುರಿದ್ಬಿಟ್ಟು ಮಾಡಿರ್ತಾರಲ್ಲ ಮ್ಯಾಂಗೋ ಪಿಕ್ಕಲ್, ಅದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಒಳ್ಳೆ. ಈ ಟೊಮೆಟೊ ಚಟ್ನಿ ತಿಂದರೆ ಹೇಗಿರುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಗೋಂಗೂರ ಪಿಕ್ಕಲ್ಲು ಟ್ರೈ ಮಾಡ್ತಾಯಿದ್ದೀನಿ. ಇದು ಗೋಂಗೂರ ಪಿಕ್ಕಲ್. ಆ್ಯಂಡ್ ಪ್ಲೀಸ್ ಅವಾಯ್ಡ್ ಮೈ ಫೇಸ್. ನಾನು ಫೇಸ್ ವಾಶ್ ಕೂಡ ಮಾಡಿಲ್ಲ, ಜಸ್ಟ್ ಮಾರ್ನಿಂಗ್ ಬಂದು ಸ್ನಾನ ಮಾಡ್ಕೊಂಡಿದ್ದೀನಿ ಊರಿಂದ, ಅಷ್ಟೇ. ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಆ್ಯಂಡ್ ನನ್ನ ವಾಯ್ಸ್ ಕೂಡ ನೀವು ನೋಡ್ತಿರ್ಬೋದು, ನನ್ನ ವಾಯ್ಸ್ ಕೂಡ ಹೋಗಿದೆ ಆ್ಯಂಡ್ ನನ್ನ ಫೇಸ್ ಕೂಡ ತುಂಬ ಡಲ್ಲಾಗಿದೆ. ಈ ಥರ ಡಲ್ಲಾದಾಗ ನಾನು ಹೋಮ್ ರೆಮಿಡೀಸಿಂದನೇ ನಾನು ತುಂಬ ಕೇರ್ ಮಾಡ್ಕೊತೀನಿ. ಮತ್ತೆ ಬ್ಯಾಕ್ ಟು ಮೈ ಸ್ಕಿನ್ ಖಂಡಿತ ಆಗುತ್ತೆ. ಅಲ್ಲಿವರೆಗೂ ಈ ಟಾಪಿಕ್ ನಾವು ಇಲ್ಲಿಗೆ ಬಿಟ್ಬಿಡೋಣ. ಇವಾಗ ನಾನು ಲಂಚನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಕಟ್ ಪೀಸ್ ಮ್ಯಾಂಗೋ ಇರುತ್ತಲ್ಲ, ಸ್ಮಾಲ್ ಪೀಸಸ್, ಅದರಲ್ಲಿ ಗೋಟಿ ಎಲ್ಲ ಇರಲ್ಲ, ನಾರ್ಮಲಾಗಿ ಪಿಕ್ಕಲ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ನಡುವೆ ಈ ಮ್ಯಾಂಗೋ ನಮಗೆ ಸಿಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಮ್ಮೆಲ್ಲರಿಗೂ ಕೂಡ ಮ್ಯಾಂಗೋ ಪಿಕ್ಕಲ್ ಇಷ್ಟನಾ ಇಲ್ವಾ ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ಮ್ಯಾಂಗೋ ಪಿಕ್ಕಲ್ ಅಷ್ಟೇ ಅಲ್ಲ, ಕೆಲವೊಬ್ಬರಿಗೆ ಬೇರೆ ಬೇರೆ ಪಿಕ್ಕಲ್ಸ್ ಎಲ್ಲ ಇಷ್ಟ ಆಗುತ್ತೆ, ಲೈಕ್ ಲೆಮನ್ ಪಿಕ್ಕಲ್ಲು, ಈ ಥರ ಆಮ್ಲ ಪಿಕ್ಕಲ್ ಎಲ್ಲ. ನಿಮ್ಮ ಫೇವ್ರೆಟ್ ಪಿಕ್ಕಲ್ ಯಾವುದು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ನನಗೆ ಅಂತೂ ಈ ಪಿಕ್ಕಲ್ ಆ ಪಿಕ್ಕಲ್ ಅಂತ ಏನೂ ಇಲ್ಲ, ಎಲ್ಲ ಪಿಕ್ಕಲ್ಸ್ ಕೂಡ ನನ್ನ ಫೇವ್ರೆಟೇ. ಫಾರ್ ಎಕ್ಸಾಂಪಲ್ ಈಗ ರೀಸೆಂಟಾಗಿ ಈ ಹಾಗಲಕಾಯಿ ಪಿಕ್ಕಲ್ ಕೂಡ ಮಾಡ್ತಾರೆ ನೋಡಿ. ಆ ಪಿಕ್ಕಲ್ ಕೂಡ ನನಗೆ ತುಂಬ ಇಷ್ಟ. ಒಟ್ಟು ಪಿಕ್ಕಲ್ ಅಂದರೆ ಸಾಕು, ಯಾವ ಪಿಕ್ಕಲ್ ಆದ್ರೂ ನಾನು ತಿಂತೀನಿ. ಕೆಲವೊಬ್ಬರು ಈ ಇಡೀ ಮ್ಯಾಂಗೋ, ಫುಲ್ ಮ್ಯಾಂಗೋ ಇರುತ್ತಲ್ಲ, ಇಡೀ ಮ್ಯಾಂಗೋ, ಅದರಿಂದನೂ ಪಿಕ್ಕಲ್ ಮಾಡ್ತಾರೆ, ಅದು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಬಟ್ ಅದು ಮಂಗಳೂರು ಸ್ಪೆಷಲು, ಆ ಕಡೆ ತುಂಬ ಜಾಸ್ತಿ ಮಾಡ್ತಾರೆ ಇಡೀ ಮ್ಯಾಂಗೋ ಪಿಕ್ಕಲ್. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಅದು ಕೂಡ ನಂಗೆ ತುಂಬಾ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಬೆಳ್ಳುಳ್ಳಿ ಪಿಕ್ಕಲ್ನ ಕೂಡ ಟ್ರೈ ಮಾಡಿದ್ದೀನಿ. ಈ ಬೆಳ್ಳುಳ್ಳಿಯನ್ನು ಕೆಲವೊಬ್ಬರು ತಿನ್ನೋಕ್ಕೆ ಇಷ್ಟಪಡಲ್ಲ, ಅದು ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ಥರ ಪಿಕ್ಕಲ್ಸ್ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಟೇಸ್ಟ್ ಕೂಡ ಸಖತ್ ಚೆನ್ನಾಗಿರುತ್ತೆ. ಬಿಕಾಸ್ ಎಣ್ಣೆಯಲ್ಲಿ ಮಸಾಲೆಯಲ್ಲೆಲ್ಲ ಚೆನ್ನಾಗಿ ಊರಿರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಮೈ ಫೇವ್ರೆಟ್ ಈ ಗೋಟಿ ಪಿಕ್ಕಲ್ ಅಂದರೆ ಏನು ಅಂತಂದರೆ, ಈ ಥರ ಫುಲ್ ಇಡೀನ ಕಟ್ ಮಾಡಿ ಪೀಸಸ್ ಮಾಡ್ತಾರೆ. ಬೀಜ ಸಮೇತ ಈ ಗೋಟಿ ಪಿಕ್ಕಲ್ ಅನ್ನೋದು ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಗ್ರೇವಿಯಿಂದ ಫುಲ್ಲಾಗಿ ಊಟ ಮಾಡ್ಕೊಂಬಿಟ್ಟು ಈ ಗೋಟಿನ ಲಾಸ್ಟಿಗೆ ತಿಂತಿದ್ದೆ. ಇದು ನನ್ನ ಫೇವ್ರೆಟ್ ಪಿಕ್ಕಲ್ ಆ್ಯಕ್ಚುಲಿ.
ಸೊ ಪಿಕ್ಕಲಿಂದ ಲಂಚ್ ನನಗೆ ತುಂಬ ಇಷ್ಟ ಆಯಿತು. ಡಯಟ್ ಮಾಡೋರು ಕೂಡ ಲಿಮಿಟಲ್ಲಿ ತಿಂದರೆ ಎಲ್ಲ ಕೂಡ ಹೆಲ್ತ್ಗೆ ಒಳ್ಳೆಯದೇ, ಎಲ್ಲ ಕೂಡ ಲಿಮಿಟಲ್ಲೇ ತಿನ್ನಬೇಕು. ಸೊ ಡಯಟ್ ಮಾಡೋರು ಕೂಡ ಈ ಪಿಕ್ಕಲ್ಸ್ ಎಲ್ಲ ಕೂಡ ಟ್ರೈ ಮಾಡ್ಬೋದು. ನನ್ನ ಲಂಚ್ ಅಂತೂ ಸಖತ್ ಸ್ಯಾಟಿಸ್ಫೈ ಇತ್ತು ಇವತ್ತು. ಐ ಹೋಪ್ ನಿಮಗೂ ಕೂಡ ಪಿಕ್ಕಲ್ಸ್ ಅಂದರೆ ಇಷ್ಟ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್, ನಿಮ್ಮ ಫೇವ್ರೆಟ್ ಪಿಕ್ಕಲ್ ಯಾವುದು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.